ವೀಕ್ಷಕರೇ, ಇದು ಭಟ್ಕಲ್ ಒನ್ ಮೀಡಿಯಾ. ನಾನು ಎಂಆರ್ ಮಾನ್ವಿ. ಇಸ್ರೇಲ್ ಇರಾನ್ ಯುದ್ಧ, ಯಾರ ಗೆಲುವು ಯಾರ ಸೋಲು? 2025ರ ಜೂನ್ ತಿಂಗಳಲ್ಲಿ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧವು ವಿಶ್ವದ ಗಮನವನ್ನು ಸೆಳೆಯಿತು. ಈ ಯುದ್ಧವು ಕೇವಲ 2 ವಾರಗಳ ಕಾಲ ನಡೆದರೂ ಇದರ ರಾಜಕೀಯ, ಆರ್ಥಿಕ ಮತ್ತು ಭೌಗೋಳಿಕ ಪರಿಣಾಮಗಳು ಚರ್ಚೆಯ ಕೇಂದ್ರಬಿಂದುವಾಗಿವೆ. ಟಿವಿ ಚರ್ಚೆಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಸಾಮಾನ್ಯ ಜನರ ನಡುವೆ ಯುದ್ಧದ ಕುರಿತು ವಿಭಿನ್ನ ಮಾತುಗಳು ಕೇಳಿಬರುತ್ತವೆ. ಈ ಯುದ್ಧದಲ್ಲಿ ಯಾರು ಗೆದ್ದರು, ಯಾರು ಸೋತರು, ಅಮೆರಿಕದ ಪಾತ್ರ ಏನಿತ್ತು ಎಂಬ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸಣ್ಣ ಪ್ರಯತ್ನ ಇಲ್ಲಿದೆ. ಯಾರ ಗೆಲುವು ಯಾರ ಸೋಲು? ಈ ಯುದ್ಧದ ಫಲಿತಾಂಶವನ್ನು ಒಂದೇ ಸಾಲಿನಲ್ಲಿ ಹೇಳುವುದು ಕಷ್ಟ. ಇಸ್ರೇಲ್ ಮತ್ತು ಅಮೆರಿಕವು ಇರಾನ್ನ ಪರಮಾಣು ಕಾರ್ಯಕ್ರಮವನ್ನು ಗಣನೀಯವಾಗಿ ದುರ್ಬಲಗೊಳಿಸಿದವು. ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ IAEA ಪ್ರಕಾರ ಇರಾನ್ನ ನತಾಂಜ್ನಲ್ಲಿ ಸಾವಿರಾರು ಸೆಂಟ್ರಿಫ್ಯೂಜ್ಗಳು ಧ್ವಂಸವಾದವು ಮತ್ತು ಫೋರ್ಡೋ ತಾಣಕ್ಕೆ ಗಂಭೀರ ಹಾನಿಯಾಯಿತು. ಇಸ್ರೇಲ್ನ ದಾಳಿಗಳು ಇರಾನ್ನ ಕ್ಷಿಪಣಿ ಶೇಖರಣೆಯನ್ನು 35% 45% ಕಡಿಮೆ ಮಾಡಿದವು ಎಂದು ಇಸ್ರೇಲ್ನ ಸೇನೆ ಘೋಷಿಸಿತು. ಈ ದೃಷ್ಟಿಯಿಂದ ಇಸ್ರೇಲ್ ಮತ್ತು ಅಮೆರಿಕವು ತಮ್ಮ ಕಾರ್ಯತಂತ್ರದ ಗುರಿಗಳನ್ನು ಸಾಧಿಸಿದಂತೆ ಕಾಣುತ್ತದೆ. ಇದರಲ್ಲಿ ಅಮೆರಿಕದ ಪಾತ್ರವೇನು? ಅಮೆರಿಕದ ಯುದ್ಧ ವಿರಾಮ ಘೋಷಣೆಗೆ ಇರಾನ್ ದಾಳಿಯ ಭಯ, ಟ್ರಂಪ್ರ ರಾಜಕೀಯ ಒತ್ತಡ, ಜಾಗತಿಕ ಆರ್ಥಿಕ ಕಾಳಜಿಗಳು ಕಾರಣವಾದವು. ಇರಾನ್ನ ದಾಳಿಯು ಅಮೆರಿಕದ ಪ್ರಾದೇಶಿಕ ಪ್ರಭಾವಕ್ಕೆ ಆಘಾತವನ್ನುಂಟು ಮಾಡಿತು. ಆದರೆ ಇದು ಕೇವಲ ಭಯವಲ್ಲ, ಕಾರ್ಯತಂತ್ರದ ಎಚ್ಚರಿಕೆಯಾಗಿತ್ತು. ಇರಾನ್ನ ಕ್ಷಿಪಣಿ ಸಾಮರ್ಥ್ಯವು ಭವಿಷ್ಯದಲ್ಲಿ ಇಸ್ರೇಲ್ ಅಮೆರಿಕಕ್ಕೆ ಗಂಭೀರ ಸವಾಲಾಗಬಹುದು. ಇರಾನ್ನ ಸೇನಾ ತಂತ್ರಗಳು, ಪ್ರಾದೇಶಿಕ ಮಿತ್ರರಾಷ್ಟ್ರಗಳಾದ ಹಿಜ್ಬುಲ್ಲಾ, ಹೌತಿಗಳ ಬೆಂಬಲ ಮತ್ತು ಸೈಬರ್ ಯುದ್ಧ ಸಾಮರ್ಥ್ಯವು ಜಾಗತಿಕ ಶಕ್ತಿ ಸಮತೋಲನಕ್ಕೆ ಒತ್ತಡ ತರಬಹುದು. ಇರಾನ್ನ ಆಂತರಿಕ ಒಗ್ಗಟ್ಟು ದಾಳಿಗಳ ನಂತರವೂ ರಾಜಕೀಯ ಸ್ಥಿರತೆ ಕಾಯ್ದುಕೊಂಡಿದ್ದು ಇದರ ಶಕ್ತಿಯನ್ನು ತೋರಿಸುತ್ತದೆ. ದೀರ್ಘಕಾಲೀನ ಯುದ್ಧದಲ್ಲಿ ಇರಾನ್ನ ಕ್ಷಿಪಣಿಗಳು ಇಸ್ರೇಲ್ನ ರಕ್ಷಣೆಗೆ ಕಂಟಕವಾಗಬಹುದು. ಆರ್ಥಿಕ ದುರ್ಬಲತೆ ಇದ್ದರೂ ಇರಾನ್ನ ತೈಲ ಸಂಪನ್ಮೂಲಗಳು ಮತ್ತು ಚೀನಾ, ರಷ್ಯಾ ಬೆಂಬಲವು ಜಾಗತಿಕ ತೈಲ ಮಾರುಕಟ್ಟೆ ಮೇಲೆ ಪ್ರಭಾವ ಬೀರಬಹುದು. ಅಮೆರಿಕಕ್ಕೆ ರಾಜಕೀಯ, ಆರ್ಥಿಕ ಸಂಕಷ್ಟ ತಂದೊಡ್ಡಬಹುದು. ಈ ಯುದ್ಧದಲ್ಲಿ ಯಾರೂ ಸ್ಪಷ್ಟ ಗೆಲುವು ಸಾಧಿಸಲಿಲ್ಲ. ಇಸ್ರೇಲ್ ಅಮೆರಿಕವು ಇರಾನ್ನ ಪರಮಾಣು ಶಕ್ತಿಯನ್ನು ಕಡಿಮೆ ಮಾಡಿದರೆ ಇರಾನ್ ತನ್ನ ಸಾಮರ್ಥ್ಯದ ಮೂಲಕ ಎಚ್ಚರಿಕೆ ನೀಡಿತು. ಇರಾನ್ನ ಭವಿಷ್ಯದ ಸಾಮರ್ಥ್ಯವು ಜಗತ್ತಿಗೆ, ವಿಶೇಷವಾಗಿ ಇಸ್ರೇಲ್ ಅಮೆರಿಕಕ್ಕೆ ರಾಜಕೀಯ, ಸೇನಾ ಸವಾಲಾಗಬಹುದು. ಇದಿಷ್ಟು ಇಂದಿನ ವಿಶೇಷ. ವೀಕ್ಷಕರೇ, ನಿಮಗೆ ಭಟ್ಕಲ್ ಒನ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.